ಇವನ್ಯಾಕೆ ನನ್ನ ಕನ್ಸಲ್ಲಿ ಬರ್ತಾ ಇದ್ದಾನೆ? 2-3 ದಿನದಿಂದ ಇವನಿಂದನೇ ನಿದ್ದೆ ಆಗ್ತಿಲ್ಲ. ಛೇ, ಅಚ್ಯುತ್ ಅಚ್ಯುತ್ ಎದಳಪ್ಪ, ಎಷ್ಟೊತ್ತು ಮಲಗ್ತ್ಯಾ? ಸೂರ್ಯ ನೆತ್ತಿ ಮೇಲೆ ಬಂದಿದ್ದಾನೆ, ಎದಳು ಮೇಲೆ. ಏನಮ್ಮ? ಅಲ್ಲಪ್ಪ, ಇನ್ ಸ್ವಲ್ಪ ದಿನದಲ್ಲಿ ಪೊಲೀಸ್ ಆಗ್ತ್ಯಾ, ಇಷ್ಟೊತ್ತು ಮಲ್ಕೊಂಡ್ರೆ ಹೇಗೆ? ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಅದಕ್ಕೆ ಎಷ್ಟೊತ್ತರೆಗೂ ಮಲ್ಕೊಂಡಿದ್ದೆ. ರಾತ್ರಿ ಎಲ್ಲ ಏನ್ ಮಾಡ್ತಿದ್ದೆ? ರಾತ್ರಿ 2-3 ದಿನದಿಂದ ಒಬ್ಬ ಕನ್ಸಲ್ಲಿ ಬರ್ತಾ ಇದ್ದಾನೆ, ಅದಕ್ಕೆ ಸರಿಯಾಗಿ ನಿದ್ದೆ ಮಾಡೋಕ್ಕಾಗ್ತಿಲ್ಲ. ಎಲ್ಲಾರ ಕನ್ಸಲ್ಲಿ ಹುಡುಗಿರ್ ಬಂದ್ರೆ ನಿನ್ ಕನ್ಸಲ್ಲೇನೋ ಹುಡುಗ ಬರ್ತಿದ್ದಾನೆ. ಅಮ್ಮ, ಇದು ಕಾಮಿಡಿ ಮಾಡೋ ವಿಚಾರ ಅಲ್ಲ. ನನ್ನ ಕನ್ಸಲ್ಲಿ ಯಾರು ಬರ್ತಾ ಇದ್ದಾನೆ ಅಂತ ಗೊತ್ತಾ ನಿಂಗೆ? ಯಾರು? ಕೆಲವು ದಿನಗಳ ಹಿಂದೆ ನಮ್ಮ BMP ಒಬ್ಬ ಸೂಸೈಡ್ ಮಾಡ್ಕೊಂಡಲ್ಲ, ಅವನೇ ನನ್ನ ಕನ್ಸಲ್ಲಿ ಬರ್ತಾ ಇರೋದು. ಅವ್ನ್ ಯಾಕೆ ನಿನ್ ಕನ್ಸಲ್ಲಿ ಬರ್ತಿದ್ದಾನೆ? ನಿಮ್ಮಿಬ್ರಿಗೂ ಮುಂಚೆಯಿಂದ ಏನಾದ್ರೂ ಪರಿಚಯ ಇತ್ತಾ? ಇಲ್ಲ, ಮುಖ ಪರಿಚಯ ಅಷ್ಟೇ. ಅವ್ನು ನನ್ನ ಲೈಬ್ರರಿ ಫ್ರೆಂಡ್ ರೂಮೇಟು, ಅದಕ್ಕೆ ಆಗಾಗ ನೋಡ್ತಿದ್ದೆ. 2-3 ದಿನದಿಂದ ಕನ್ಸಲ್ಲಿ ಬರ್ತಿದ್ದಾನೆ ಅಂತ್ಯಾ? ಇದನ್ನೆಲ್ಲ ನಂಗೆ ಮುಂಚೆ ಯಾಕೆ ಹೇಳಲಿಲ್ಲ? ಮೊದ್ಲೇ ರೆಡಿ ಆಗು, ಯಾವ್ದಾದ್ರು ಜ್ಯೋತಿಷಿ ಹತ್ರ ಹೋಗಿ ಬರೋಣ. ಅಮ್ಮ, ನಂಗೆ ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಕೊಂಬರ್ತೀನಿ, ಆಮೇಲೆ ಹೋಗೋಣ. ಅಚ್ಯುತ್, ಹಾಗೆ ಅಡ್ಗೆ ಮನೇಲಿ ಟೀ ಇದೆ, ಹೋಗ್ತಾ ಕುಡ್ದು ಹೋಗು. ಆಯ್ತಮ್ಮ, ಹಾಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ತೀನಿ. ಹೇಯ್, ಹಾಯ್. ಬಾರೋ. ಏನ್ರಿ ಪೊಲೀಸ್ ಸಾಹೇಬ್ರೆ, ಭಾಳ ದಿನಗಳ ನಂತರ ನಾನು ನೆನ್ಪು ಮಾಡ್ಕೊಂಡ್ರಿ. ಹಾಗೇನಿಲ್ಲ, ಸ್ಟಡಿ ಹೇಗೆ ಮಾಡ್ತಿದ್ದೀರ ಅಂತ ನೋಡಕ್ ಬಂದೆ. ಏನು ಸ್ಟಡಿ ರೀ, ಇತ್ತೀಚೆಗೆ ಓದೋಕ್ಕೆ ಮನಸ್ಸಿಲ್ಲ. ಯಾಕೆ, ಏನಾಯ್ತು? ಅದೇ ಸುರೇಶ್ ಅಂತ ನನ್ನ ರೂಮೇಟ್ ಇದ್ನಲ್ಲ, ಗೊತ್ತು. ಅವ್ನು ಸೂಸೈಡ್ ಮಾಡ್ಕೊಳಗಿಂದ ಯಾಕೋ ನನ್ನ ಮನಸ್ಸೇ ಚೆನ್ನಾಗಿಲ್ಲ. ಯಾಕೆ, ಏನಾಯ್ತು? ಆ ರೂಮ್ ಬಿಟ್ಟು ಇಲ್ಲಿಗೆ ಬಂದ್ರು, ಅವನದೇ ನೆನಪು. ನಿನಗೇನು ಬಿಡೋ ಮರಿ, ಆ ರೂಮೇಟ್ ಇದ್ದ ನೆನಪಾಗ್ತಾನೆ. ನನಗೆ ಕನ್ಸಲ್ಲೆಲ್ಲ ಬರ್ತಾನೆ. ಅವನು ಯಾಕೆ ನಿನ್ ಕನ್ಸಲ್ಲಿ ಬರ್ತಿದ್ದಾನೆ? ನನಗೆ ಗೊತ್ತಿಲ್ಲ, ಅದೇಗೆ ಸೂಸೈಡ್ ಮಾಡ್ಕೋಣ ಅಂತ ಹೇಳು. ಅದಾ, ಅವನೊಬ್ಬ ಬಡ ವಿದ್ಯಾರ್ಥಿ, ಅದಕ್ಕೆ ತುಂಬಾ ಓದ್ತಾ ಇದ್ದ. ಅದಕ್ಕೆ ಒಂದಿನ ಏನಣ್ಣ ಇಷ್ಟೊತ್ತಾದ್ರೂ ಓದ್ತಾ ಇದ್ದೀರಾ? ಜಾಬ್ ಬೇಕಂದ್ರೆ ಓದ್ಬೇಕಲ್ವಾ, ಅದ್ರಾಗ ಬೇರೆ ನಂದು ಲಾಸ್ಟ್ ಅಟೆಂಪ್ಟ್ ಐತಿ. ಯಾಕಣ್ಣ, ಮೊದಲು ನಿಮ್ಗೆ ಯಾವುದೋ ಜಾಬ್ ಆಗಲಿಲ್ವಾ? ಹಾಗೇನಿಲ್ಲ, ಮೊದಲೆಲ್ಲ PC ಎಕ್ಸಾಮ್ ಬರೆದಿದ್ದೆ, 1-2 ಸಲ ಎಕ್ಸಾಮು ಕ್ಲಿಯರ್ ಮಾಡಿದ್ದೆ. ಆದರೆ ರನ್ನಿಂಗ್ನಲ್ಲಿ ಫೇಲ್ ಆಗಿಬಿಟ್ಟೆ. ಈಗ ಲಾಸ್ಟ್ ಅಟೆಂಪ್ಟ್ ಬೇರೆ, ರನ್ನಿಂಗ್ ಇಂಪ್ರೂವ್ ಮಾಡ್ಕೊಂಡಿದ್ದೀನಿ. ಎಕ್ಸಾಮ್ ಕ್ಲಿಯರ್ ಆದರೆ ಪಕ್ಕಾ PC ಆಗ್ತೀನಿ, ಅದಕ್ಕೆ ಇಷ್ಟು ಓದ್ತಿರೋದು. ಅಣ್ಣ, ನಿಮ್ಮ ಚೆಸ್ಟ್ ಬಗ್ಗೆ ಮಾತ್ರ ಚಿಂತೆನೆ ಮಾಡಬೇಕಿಲ್ಲ. ನಾನು ಮೊದಲಿಂದ ವರ್ಕೌಟ್ ಮಾಡ್ತಿದ್ನಲ್ವಾ, ಅದಕ್ಕೆ ನನ್ನ ಚೆಸ್ಟ್ 86 ಇದೆ. 86? 1-2 ಸಲ ಫಿಸಿಕಲ್ ಟೆಸ್ಟ್ನಲ್ಲೂ ಕೂಡ ಹೆಚ್ಚಾಗಿದೆ ಅಂತ ಹೇಳಿದ್ರು. ನಾನು ರೀಸೆಂಟಾಗಿ ಚೆಕ್ ಮಾಡಿಸ್ದೆ, ಆಗ್ಲೂ ಕೂಡ 86 ಇತ್ತು. ಆಯ್ತಣ್ಣ, ನೀನು ಓದ್ಕೋ, ನಾನು ಮಲ್ಕೋತೀನಿ. ಅವನೇಗೆ ಸೂಸೈಡ್ ಮಾಡ್ಕೋಣ ಅಂತ ನಿನ್ನ ಕೇಳಿದೆ. ತಡೀರಿ ಸಾಹೇಬ್ರೆ, ಅಷ್ಟೋದಿ PC ಎಕ್ಸಾಮ್ನ ಕ್ಲಿಯರ್ ಮಾಡಿದ್ರು, ಆದರೆ ಫಿಸಿಕಲ್ನಲ್ಲಿ ಚೆಸ್ಟ್ ಬರಲಿಲ್ಲ ಅಂತ ರಿಜೆಕ್ಟ್ ಮಾಡಿದ್ರು. ಅದಕ್ಕೆ ಡಿಪ್ರೆಷನ್ಗೆ ಹೋಗಿ ಸೂಸೈಡ್ ಮಾಡ್ಕೊಂಡ್ರು. ಅದೇಗೆ ಚೆಸ್ಟ್ ಬರಲಿಲ್ಲ ಅಂತ ಹೇಳಿದ್ರು? 2 ಸರಿ ನೋಡಿದಾಗ್ಲು ಅವಾಗ್ಲಿ ಚೆಸ್ಟ್ ಚೆನ್ನಾಗಿತ್ತು, ಇವಾಗ ನಾನು ಬಂದು ನೋಡಿದಾಗು ಚೆಸ್ಟ್ ಚೆನ್ನಾಗಿತ್ತಲ್ಲ. ಎಲ್ಲ ಕರೆಕ್ಟ್ ಇದ್ರು, ರಿಜೆಕ್ಟ್ ಮಾಡಿದ್ದಾರೆ. ಕಾರಣ ಈ ಸಲನೂ PC ಸ್ಕ್ಯಾಮ್ ಆಗಿದೆ. ಹಂಗಂದ್ರೆ? ಆದರೆ ಕೆಲವು ಶ್ರೀಮಂತರು ಯಾರ್ದೋ ಇನ್ಫ್ಲುಯೆನ್ಸ್ ಇಂದನೋ ಅಥವಾ ಹಣದಿಂದನೋ ತಮ್ಮ ಮಕ್ಕಳ ಹೆಸರನ್ನ ಲಿಸ್ಟಲ್ಲಿ ಬರೋಂಗ್ ಮಾಡ್ತಾರೆ. ಅದರಿಂದ ಕಷ್ಟಪಟ್ಟು ಓದಿ ಎಕ್ಸಾಮ್ ಕ್ಲಿಯರ್ ಮಾಡಿದವ್ರನ್ನ ಹೇಗಾದ್ರೂ ಫೇಲ್ ಮಾಡಿ ಆ ಜಾಬ್ನ ಅವ್ರು ಕೊಡ್ತಾರೆ. ಅದಕ್ಕೆ ಸುರೇಶ್ ಅಣ್ಣನಂತವ್ರು ಬಲಿ ಆಗ್ತಾರೆ. ಇದಕ್ಕೆ ಸ್ಕ್ಯಾಮ್ ಅಂತಾರ? ಮೂಕಣೋ, ಇದ್ನ್ಯಾರು ಕೇಳೋರೇ ಇಲ್ವಾ? ಯಾರು ಕೇಳ್ತಾರೆ ಇಂಥ ನ್ಯಾಯ ಕೇಳೋರೆ? ಈಗ ಮಾಡಿದ್ರೆ ಪಾಪ ಸುರೇಶ್ ಅಣ್ಣ. ಸರಿ, ನಾನು ಹೋಗಿ ಬರ್ತೀನಿ. ಸರಿ, ಆಯ್ತು. ಅಮ್ಮ, ನನ್ನ ಕನ್ಸಲ್ಲಿ ಬರ್ತಾ ಇದ್ನಲ್ಲ, ಯಾರು? ಅವ್ನು ಹೇಗೆ ಸತ್ತ ಅಂತ ಗೊತ್ತಾ? ಗೊತ್ತಿಲ್ಲ. ಹೇಳ್ತೀನಿ ನೋಡು. PC ಎಕ್ಸಾಮ್ ಕ್ಲಿಯರ್ ಮಾಡಿ ಫಿಸಿಕಲ್ ಎಲ್ಲ ಕರೆಕ್ಟ್ ಇದ್ರು ಸಹ ಅವನ್ನ ರಿಜೆಕ್ಟ್ ಮಾಡಿದ್ರಂತೆ.
ಅದಕ್ಕೋಸ್ಕರ ಅವನು ಡಿಪ್ರೆಷನ್ಗೆ ಹೋಗಿ ಸೂಸೈಡ್ ಮಾಡ್ಕೊಂಡಂತೆ. ಅದೇಗೆ? PC ಸ್ಕ್ಯಾಮಿಂದ ಅವ್ನು ರಿಜೆಕ್ಟ್ ಆದ್ನಂತಮ್ಮ. ಪಾಪ ಅವ್ರ ಮನೆಯವರು ಅದೆಷ್ಟು ಗೋಳಾಡಿರ್ತಾರೋ ಏನೋ. ಅಮ್ಮ ನಿಂಗೆ ಸ್ಕ್ಯಾಮ್ ಅಂದ್ರೆ ಗೊತ್ತಾ? ನನ್ಗೆ ಯಾಕೆ ಗೊತ್ತಿಲ್ಲ, ಅದರಿಂದಾನೇ ತಾನೇ ನನ್ನ ತಮ್ಮ ಸತ್ತಿದ್ದು. ಅಮ್ಮ ಮಾಮ ಅದರಿಂದನೇ ಸತ್ತಿದ್ದ. ಹೌದಪ್ಪ, ಅದೊಂದು ನನ್ನ ಜೀವನದಲ್ಲಿ ನಡೆದ ಕಹಿ ಘಟನೆ. ಇವಾಗ ಮತ್ತೆ ನೆನಪಾಯ್ತು. ಅಮ್ಮ ನನ್ನ ಮಾಮನ ಕನಸ ನಿಜ ಮಾಡಿದ್ನಲ್ಲ, ಅದಕ್ಕಾದ್ರೂ ಸ್ವಲ್ಪ ಖುಷಿ ಪಡು. ಆದ್ರೂ ನನ್ನ ತಮ್ಮ ಇವಾಗಿದ್ದಿದ್ರೆ ಇನ್ನ ಅದೆಷ್ಟು ಖುಷಿ ಪಡ್ತಿದ್ನೋ. ಅಯ್ಯೋ, ಕುಕ್ಕರ್ ಆಫ್ ಮಾಡಬೇಕು, ಬರ್ತೀನಿರು. ನಾನು PC ಎಕ್ಸಾಮ್ ಬರ್ದಿದ್ದು ನೋಡಿದ್ರೆ ಸತ್ರು ಎಕ್ಸಾಮ್ ಪಾಸ್ ಆಗಲ್ಲ. ಆದರೂ ಅದ್ಯಾಗೋ PC ಜಾಬ್ ಲಿಸ್ಟಲ್ಲಿ ನನ್ನ ಹೆಸರು ಬಂತು. ನಾನು ಅದಕ್ಕೆ ಬಿಲ್ಡಪ್ ಆಗಿ ಎಲ್ಲರ ಹತ್ರನೂ ನಾನೇ ಎಕ್ಸಾಮ್ ಬರ್ದು ಕ್ಲಿಯರ್ ಮಾಡಿದ್ದೀನಿ ಅಂತ ಎಲ್ಲರ ಹತ್ರ ಹೇಳ್ಕೊಂಬಂದಿದ್ದೀನಿ. ಅದೇಗೆ PC ಎಕ್ಸಾಮ್ ಲಿಸ್ಟಲ್ಲಿ ನನ್ನ ಹೆಸರು ಬಂತು? ಓ, ಅಪ್ಪನೇ ಯಾವುದೋ ರೆಕಮೆಂಡೇಶನಿಂದ ಮಾಡಿಸಿರ್ಬೇಕು. ಅಪ್ಪನೇ ಕೇಳ್ತೀನಿ. ಅಪ್ಪ, ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ಹಾಂ ಕೇಳಪ್ಪ. ನಾನು ಹೇಗೆ PC ಆದೆ? ನೀನೇ ಹೇಳಿದಲ್ಲ ಎಕ್ಸಾಮ್ ಕ್ಲಿಯರ್ ಮಾಡಿದ್ನಂತ. ಅಪ್ಪ ಅದೆಲ್ಲ ಶುದ್ಧ ಸುಳ್ಳು. ನನಗೆ ಗೊತ್ತು ನೀವೇನು ಮಾಡಿಸಿದ್ರಿ ಅಂತ. ನಿಜ ಹೇಳಿಯಪ್ಪ, ಏನು ಮಾಡಿದ್ರಿ? ಹೌದು, ನಾನೇ ನಿನಗೆ ಇನ್ನೊಬ್ಬರ ಹತ್ರ ರೆಕಮೆಂಡಿಂದ PC ಮಾಡಿಸಿದೆ. ಮಾಡ್ತೀನಿ ನಿಮಗೆ. ಅದರ ಅವಶ್ಯಕತೆ ಇರಲಿಲ್ಲ ಅಪ್ಪ. ನಾನೇ ಎಕ್ಸಾಮ್ ಬರೆದು ಕ್ಲಿಯರ್ ಮಾಡ್ಕೊತಿದ್ದೆ. ಆದರೆ ಈ ವಿಷಯ ಈಗ ಅಮ್ಮಂಗೆ ಗೊತ್ತಾದ್ರೆ? ಅವಳಿಗೇನು ಗೊತ್ತಾಗಲ್ಲ. ಹೋಗು, ನೀರು ತೊಗೊಂಡ್ಬಾ. ಮಮ್ಮಿ ಮಮ್ಮಿ, ಏನೇ ನಿಂದು? ನೀನು ಅಚ್ಚು ಅಣ್ಣ ಪೊಲೀಸ್ ಎಕ್ಸಾಮ್ ಬರ್ದು ಪಾಸ್ ಆಗಿದ್ದಾನಂತ ಅಷ್ಟೊಂದು ಜಂಬ ಕೊಚ್ಕೋತಾ ಇದೆಯಲ್ಲ, ಅವನೇನು ಪೊಲೀಸ್ ಎಕ್ಸಾಮ್ ಬರ್ದು ಪಾಸ್ ಆಗಿಲ್ವಂತೆ. ನಮ್ಮಪ್ಪನೇ ಯಾರಿಗೂ ರೆಕಮೆಂಡ್ ಮಾಡಿ ಪೊಲೀಸ್ ಮಾಡಿರೋದಂತೆ. ಇದನ್ನೆಲ್ಲ ನಿನ್ಗೆ ಯಾರು ಹೇಳಿದ್ರು? ಕೆಳಗಡೆ ಅಪ್ಪ ಮತ್ತೆ ಅಣ್ಣ ಮಾತಾಡ್ತಿದ್ರು, ಕೇಳಿಸ್ಕೊಂಬಂದೆ. ಮೊದ್ಲು ಅವ್ರನ್ನ ಕರಿ ನಡಿ. ಇವಾಗ್ಲೇ ಹೋಗಿ ಕರಿತೀನಿ. ಯಾಕಮ್ಮ ಕರ್ದೆ? ಯಾಕೆ ಕೋಪದಲ್ಲಿದ್ಯಾ? ನಿನ್ನಂಥ ಮಗ ಇಂಥ ಗಂಡ ಇದ್ರೆ ಕೋಪ ಬರ್ದಂಗಿರುತ್ತಾ? PC ಎಕ್ಸಾಮ್ ಹೆಂಗೋ ಪಾಸ್ ಆದೆ. ಅವನಿಗೇನು ಕೊಡ್ದೆ? ನಿಮಗ್ ಹೊಡೆಯಕ್ಕಾಗಲ್ವಲ್ಲ, ಅದಕ್ಕೆ ಅವನ್ಗೆ ಹೊಡೆದೆ. ನಿಮ್ಮಂಥವ್ರಿಂದ ಎಷ್ಟು ಹುಡುಗರು ಕಷ್ಟಪಟ್ಟು ಓದಿ ಜಾಬ್ ಇಲ್ದಂಗೆ ಒದ್ದಾಡ್ತಾ ಇದ್ದಾರೆ. ಇನ್ ಕೆಲವರು ಸೂಸೈಡ್ ಮಾಡ್ಕೊಂಡು ಸಾಯ್ತಾ ಇದ್ದಾರೆ. ಅಂಥ ಅಪ್ಪ ಅಮ್ಮನ ಕಷ್ಟನ ಯಾರು ಕೇಳೋರು? ಅಂಥವ್ರ ಶಾಪ ಒಂದಲ್ಲ ಒಂದಿನ ನಿಮ್ಗಳಿಗೆ ತಟ್ಟೆತ್ತೆ. ದುಡ್ಡು ದೊಡ್ಡಸ್ಕೆ ಇದ್ರೆ ಅದರಿಂದ ಒಬ್ರಿಗೆ ಉಪಯೋಗ ಆಗ್ಬೇಕು, ಈ ತರ ಹಾನಿ ಆಗ್ಬಾರ್ದು. ಈ ನೀತಿ ಬರೀ ಕಾಡಲ್ ಮಾತ್ರ ಇಲ್ಲ, ನಾಡಲ್ ಸಹ ಇದೆ. ಅಂದಿನಿಂದ ಇಂದಿನವರೆಗೂ ಉಳ್ಳವರು ಇಲ್ಲದವರನ್ನ ತುಳಿತಲೇ ಬಂದಿದ್ದಾರೆ. ದೇಶ ಬದಲಾದರೂ ಕೂಡ ಈ ನೀತಿ ಬದಲಾಗಿಲ್ಲ.